ಉತ್ತರದಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಇಡೀ ಕರ್ನಾಟಕದಲ್ಲಿದ್ದಾರೆ, ಉತ್ತರದಲ್ಲೂ ಇದ್ದಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ರೇಷ್ಮೆಗೆ ಪ್ರೋತ್ಸಾಹ ಮತ್ತೆ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹ ಮತ್ತೆ ರೇಷ್ಮೆ ಇಂಡಸ್ಟ್ರಿಯನ್ನ ಸ್ಥಾಪನೆ ಯಾರು ಮಾಡಿದ್ದು ಅಪ್ಪ ಅಂದ್ರೆ ಅದು ಟಿಪ್ಪು ಸುಲ್ತಾನ್ ಅವ್ರು ಮಾಡಿದ್ದು. ಸೊ ಇವತ್ತು ಟಿಪ್ಪು ಸುಲ್ತಾನ್ ಅವ್ರು ಏನು 18ನೇ ಶತಮಾನದಲ್ಲಿ ಬುನಾದಿ ಹಾಕಿದ್ರು, ಅದು ಇವತ್ತು ಕಲಬುರಗಿ ತನಕ ಬಂದು ನಿಂತಿದೆ. दो चक्कर आप दुबई मार के आ जाइए, आप आराम से 300-500 करोड़ का मार्केट बन जाएगा. ये दुबई UAE अल्लाह मार्केट है. आपके बगल में हमारे साहब भी बैठे इंडस्ट्री ಅವ್ರದಿಂದ ಒಂದು ಸ್ವಲ್ಪ ಲ್ಯಾಂಡ್ ತಗೊಂಡು ಇಲ್ಲೂ ಕೂಡ ಒಂದು ಏನಾದರೂ ಮಾಡಿದ್ರೆ KKRDಯಿಂದ ಅಜಯ್ ಸಿಂಗ್ ಕೊಡ್ತೇವೆ, ಏನಾದರೂ ಮಾಡ್ಬೋದು, ಏನು ಯೋಚನೆ ಮಾಡ್ಬೋದಾಗ್ತದೆ. ಇದು ಯಾಕಂದ್ರೆ ರೈತರಿಗೂ ಅನುಕೂಲ. ನಾನು ಮೇಡಮ್ ಖನೀಜ್ ಫಾತಿಮಾ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಹುಶಃ ನನಗೆ ಗೊತ್ತಿರೋ ಹಾಗೆ ನಮ್ಮ ಭಾಗದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಮಹಿಳೆ ಶಾಸಕರಿಗೆ ಚೇರ್ಮನ್ ಜೊತೆಯಾಗಿ ಕ್ಯಾಬಿನೆಟ್ ದರ್ಜೆ ಕೂಡ ಕೊಟ್ಟಿರೋದು ಮೊದಲನೇ ಬಾರಿಗೆ ಅಂತ ನನ್ನ ಅನಿಸಿಕೆ ಆಗಿದೆ. ಇದು ಒಂದು ವಿಭಿನ್ನ ಹಾಗೂ ವಿಶಿಷ್ಟವಾದಂಥ ಒಂದು ಅವಕಾಶ ನಮ್ಮ ಭಾಗಕ್ಕೆ. ಮಾನ್ಯ ಇಬ್ಬರು ಸಚಿವರು ಕೂಡ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ಯಾವಾಗಲೂ ಕೂಡ ಈ ಹುದ್ದೆ ಹಳೆ ಮೈಸೂರು ಅಥವಾ ಬೆಂಗಳೂರಿಗೆ ಸೀಮಿತ ಇರ್ತಾ ಇತ್ತು. ಆದರೆ ಇವತ್ತು ಕಲಬುರಗಿ ಉತ್ತರ ಶಾಸಕರಿಗೆ ಇದನ್ನು ಕೊಟ್ಟು ಇಲ್ಲೂ ಕೂಡ ರೇಷ್ಮೆ ಬೆಳೆಗಾರರಿಗೆ ಉತ್ತೇಜಿಸಬೇಕು. ಮತ್ತೆ ಈ KSIC ಏನು ಇದು ವ್ಯಾಪಾರ ಇದೆ, ಅದು ಕಲ್ಯಾಣ ಕರ್ನಾಟಕ ಕೂಡ ಬರಬೇಕು ಅಂತ ಒಂದು ಸ್ಪಷ್ಟವಾದಂಥ ಸಂದೇಶ ಸರ್ಕಾರ ಮತ್ತು ಪಕ್ಷ ನಮ್ಮ ಜನರಿಗೆ ಕಳಿಸಿದೆ. ಮೊನ್ನೆ ಅಲ್ಲಂಪ್ರಭು ಪಾಟೀಲ್ ಅವ್ರ ಹತ್ರ ಮಾತನಾಡೋ ಸಂದರ್ಭದಲ್ಲಿ ಯಾವಾಗ ಮೇಡಮ್ ಅವ್ರು ಚಾರ್ಜ್ ತಗೋತಾ ಇದ್ರು, ನಾವು ಅಲ್ಲಂಪ್ರಭು ಪಾಟೀಲ್ ಅವರು ಹೋಗಿದ್ವಿ. ಅವಾಗ ಅಲ್ಲಂಪ್ರಭು ಪಾಟೀಲ್ ಅವರು ಹೇಳಿದರು, ಮುಂಚೆ ಜೇವರ್ಗಿನಲ್ಲಿ ಭಾಳ ರೇಷ್ಮೆ ಬೆಳೆಗಾರರು ಇದ್ರಂತೆ, ಅಫ್ಜಲ್ಪುರ ಜೇವರ್ಗಿನಲ್ಲೆಲ್ಲ. ಬರ್ತಾ ಅದು ಕಮ್ಮಿ ಆಗ್ತಾ ಬಂತು. ಯಾಕಂದರೆ ಇಲ್ಲಿ ಸೂಕ್ತವಾದಂಥ ಮಾರುಕಟ್ಟೆ ಇರಲಿಲ್ಲ ಅಂತ, ಮಾರ್ಕೆಟ್ ಇರಲಿಲ್ಲ ಅಂತ. ಬಹುಶಃ ಆ ಹಿಂದಿನ ವೈಭವ ಮತ್ತೊಮ್ಮೆ ಕಲಬುರಗಿಗೆ ತರುವ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಶಾಸಕರಿಗಿದೆ. ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಾವೆಲ್ಲರೂ ನಿಮ್ಗೆ ನೀಡ್ತೀವಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತೆ ವಿಶಿಷ್ಟತೆ ಏನಪ್ಪ ಅಂದರೆ, ನಮ್ಮ ಉತ್ತರದಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಇಡೀ ಕರ್ನಾಟಕದಲ್ಲಿದ್ದಾರೆ, ಉತ್ತರದಲ್ಲೂ ಇದ್ದಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ರೇಷ್ಮೆಗೆ ಪ್ರೋತ್ಸಾಹ ಮತ್ತೆ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹ ಮತ್ತೆ ರೇಷ್ಮೆ ಇಂಡಸ್ಟ್ರಿಯನ್ನ ಸ್ಥಾಪನೆ ಯಾರು ಮಾಡಿದ್ದು ಅಪ್ಪ ಅಂದ್ರೆ ಅದು ಟಿಪ್ಪು ಸುಲ್ತಾನ್ ಅವ್ರು ಮಾಡಿದ್ದು. ಸೊ ಇವತ್ತು ಟಿಪ್ಪು ಸುಲ್ತಾನ್ ಅವ್ರು ಏನು 18ನೇ ಶತಮಾನದಲ್ಲಿ ಬುನಾದಿ ಹಾಕಿದ್ರು, ಅದು ಇವತ್ತು ಕಲಬುರಗಿ ತನಕ ಬಂದು ನಿಂತಿದೆ. ಇದನ್ನ ಮುಂದೆ ಒಯ್ಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲರದು. ಇವತ್ತು ಇತಿಹಾಸ ಏನು ಹೇಳುತ್ತೆ ಅಂದರೆ, ಮಹಾರಾಜ ಕೃಷ್ಣರಾಜ ಒಡೆಯರ್ ದ ಫೋರ್ತ್ ಅವರು ಕ್ವೀನ್ ವಿಕ್ಟೋರಿಯಾದ 50ನೇ ಹುಟ್ಟುಹಬ್ಬ आचरणेಗೆ ಹೋಗಿದ್ರಂತೆ. 50वीं सालगिरह को इंग्लैंड को गए थे. तब उनका वो पूरा वो सिल्क का ये क्या बोलते हैं उनका गाउन उनका सब देख के ಎಲ್ಲ ರಾಯಲ್ ಮಂದಿ ಎಲ್ಲರೂ ಸಿಲ್ಕೆ ಹಾಕೋತಾ ಇದ್ರಂತೆ. ಸಿಲ್ಕ್ ಶರ್ಟು, ಸಿಲ್ಕ್ ಬಟ್ಟೆ ಎಲ್ಲ. ಆ ಬಟ್ಟೆ ನೋಡ್ಬಿಟ್ಟು ಇದು ನಮ್ಮಲ್ಲೇ ಜಾಸ್ತಿ ಇದೆ ಅಂದ್ಬಿಟ್ಟು ಅವಾಗಿನ ಕಾಲಕ್ಕೆ 30 ಪವರ್ ಲೂಮ್ಗಳು ಸ್ವಿಟ್ಜರ್ಲ್ಯಾಂಡಿಂದ ತಂದು ಮೈಸೂರಿಗೆ ಹಚ್ಚಿ, ಇವತ್ತು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡ ಸಿಲ್ಕ್ ಮಾರ್ಕೆಟ್ ಇರೋದು ನಮ್ಮ ಕರ್ನಾಟಕದಲ್ಲಿ. ಇವತ್ತು ಟಿಪ್ಪು ಸುಲ್ತಾನಿಂದ ಹಿಡ್ಕೊಂಡು ಒಡೆಯರಿಂದ ಹಿಡ್ಕೊಂಡು ಇವತ್ತು ನಮ್ಮ ತನಕ ಬಂದಿದೆ ಅಂದರೆ ಇದರಲ್ಲಿ
ನಾವೆಲ್ಲರೂ ಸೇರಿ ನಮ್ಮ ಜನರಿಗೆ, ರೈತರಿಗೆ, ರೇಷ್ಮೆ ಬೆಳೆಗಾರರಿಗೆ ಒಳ್ಳೇದು ಮಾಡಬೇಕು ಅಂತ ಒಂದು ಸಂದೇಶವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಅದನ್ನು ನಾವು ಪಾಲನೆ ಮಾಡಬೇಕು ಅಂತ. ಯಾಕಂದರೆ ಇದು ಭಾಳ ಇದು ಹಂತ ಇಂಥ ಬೋರ್ಡ್ ಅಲ್ಲ. ಕೆಲಸ ಮಾಡಬೇಕಂದ್ರೆ ಎಲ್ಲರ ಕೆಲಸ ಮಾಡ್ಬೋದು. ನಾನು ತಮ್ಮೆಲ್ಲರ ಆಶೀರ್ವಾದ ಪಡೆದು ನಾನು ಹೋದ ಬಾರಿ ಪ್ರವಾಸೋದ್ಯಮ ಸಚಿವನಾಗಿದ್ದೆ. ಡಾಕ್ಟರ್ ಸಾಬ್, ಫ್ರಾನ್ಸಲ್ಲಿ ವರ್ಲ್ಡ್ ಟೂರಿಸಂ ಎಕ್ಸ್ಪೋ ಅಂತ ಆಗುತ್ತೆ. ಇಡೀ ವಿಶ್ವದ ಎಲ್ಲ ಪ್ರವಾಸೋದ್ಯಮ ಒಂದು ಮಾರುಕಟ್ಟೆ ಫ್ರಾನ್ಸ್ನಲ್ಲಿ ಇರುತ್ತೆ. ಅದು ಏನಿಲ್ಲ ಅಂದರೂ ದಿನಕ್ಕೆ ಒಂದು ಕೋಟಿ 2 ಕೋಟಿ ಜನ ಬಂದು ಹೋಗ್ತಾರೆ ಅಲ್ಲಿ ನಾವು ಕರ್ನಾಟಕದ ಸ್ಟಾಲ್ ಹಾಕಿರ್ತೀವಿ. ನಾವು ಅಲ್ಲಿ ಆ ಕರ್ನಾಟಕ ಸ್ಟಾಲ್ ನೋಡ್ಕೊಂಡು ಜನ ಬಂದು ಪ್ರವಾಸೋದ್ಯಮದ ಬಗ್ಗೆ ಕೇಳ್ತಾ ಇರಲಿಲ್ಲ, ಮೈಸೂರು ಸಿಲ್ಕ್ ಬಗ್ಗೆ ಕೇಳ್ತಾ ಇದ್ರು, ಮತ್ತೆ ಸ್ಯಾಂಡಲ್ ಸೋಪ್. ಅವ್ರೇನು ಹೇಳ್ತಾರೆ ಅಂದರೆ, ಸ್ವಲ್ಪ ಮೈಸೂರಿಂದ ನೀವು ಮೈಸೂರು ಸಿಲ್ಕ್ ಏನು ಮಾಡ್ತೀರಾ, ಮೈಸೂರು ಸಿಲ್ಕು ಜಾಗ್ರಫಿಕಲಿ ಇಂಡೆಕ್ಸ್ಡ್ ಪ್ರಾಡಕ್ಟ್. ಹೇಗೆ ನಮ್ಮ ಕಮಲಾಪುರ ಬಾಳೆಹಣ್ಣು ಕಮಲಾಪುರ್ನಲ್ಲೇ ಬೆಳೀತಾರೆ, ಈ ಮೈಸೂರು ಸಿಲ್ಕ್ ಅಂದರೆ ಮೈಸೂರಿನಲ್ಲೇ ಬೆಳೆಯುವಂಥ ಒಂದು ಪದಾರ್ಥ ಅಂದ್ಬಿಟ್ಟು ಜಾಗ್ರಫಿಕಲ್ ಇಂಡೆಕ್ಸ್ ಪ್ರಾಡಕ್ಟ್ ಅಂತಲೂ ಕೂಡ ಆಗಿದೆ. ಆದ್ರಿಂದ ಇದ್ರ ಡಿಮಾಂಡು ಭಾಳ ಇದೆ. दो चक्कर आप दुबई मार के आ जाइए, आप आराम से 300-500 करोड़ का मार्केट बन जाएगा ये दुबई UAE अल्लेಲ್ಲ मार्केट है ಇವತ್ತು. आपके बगल में हमारे साहब भी बैठे इंडस्ट्री ಅವ್ರದಿಂದ ಒಂದು ಸ್ವಲ್ಪ ಲ್ಯಾಂಡ್ ತಗೊಂಡು ಇಲ್ಲೂ ಕೂಡ ಒಂದು ಏನಾದರೂ ಮಾಡಿದ್ರೆ KKRDಬಿಂದ ಅಜಯ್ ಸಿಂಗ್ ಕೊಡ್ತೇವೆ, ಏನಾದರೂ ಮಾಡ್ಬೋದು, ಏನು ಯೋಚನೆ ಮಾಡ್ಬೋದಾಗ್ತದೆ. ಇದು ಯಾಕಂದರೆ ರೈತರಿಗೂ ಅನುಕೂಲ. ಈ ಸಿಲ್ಕ್ ಸೀರೆ, ಸಿಲ್ಕ್ ಬಟ್ಟೆ ಎಲ್ಲ ಹಾಕೊಡೋದು ಶ್ರೀಮಂತರು, ಆದರೆ ಆ ಬಟ್ಟೆನ ಮಾಡೋದು ರೈತರು ಮತ್ತು ನೇಕಾರರು. ಅದಕ್ಕೆ ಉತ್ತೇಜನ ಕೊಡಲಿಕ್ಕೆ ಒಂದು ಸುವರ್ಣ ಅವಕಾಶ ನಮ್ಮ ಭಾಗಕ್ಕೆ ಸಿಕ್ಕಿದೆ. ಅದಕ್ಕೆ ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ನಾವು ಇವತ್ತು ನಿಮ್ಮ ಹತ್ರ ಎಲ್ಲ ವಾಗ್ದಾನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇಲ್ಲಿ ಸೇರಿದ್ದೀರ. ಈ ಸ್ಥಾನಮಾನ ಬರೇ ಮೇಡಮಿಗೆ ಸಿಕ್ಕಿದ್ದಲ್ಲ, ನಿಮಗೆಲ್ಲ ಗೊತ್ತಿದೆ ನಮ್ಮ ಉತ್ತರ ಮತಕ್ಷೇತ್ರದ ಕಾರ್ಯಕರ್ತರಿಗೆ ಏನೇನು ಕಷ್ಟ ಕೊಟ್ಟಿದ್ರು ಹೋದ ಸರ್ಕಾರದಲ್ಲಿ ಅಂತ. ಇದು ತಮ್ಮ ಬೆವರಿಗೆ ಮತ್ತೆ ತಮ್ಮ ಶ್ರಮಕ್ಕೆ ನಮ್ಮ ಪಕ್ಷದ ಒಂದು ಅಲ್ಪ ಕಾಣಿಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಬೆವರಿಗೆ, ನಿಮ್ಮ ಶ್ರಮಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಆದರೆ ನಿಮ್ಮ ಶ್ರಮದಿಂದ ಇವತ್ತು ತಾವೇನು ಮೇಡಮಿಗೆ ಆರಿಸಿ ಕಳಿಸಿದ್ದೀರಿ, ನಿಮ್ಮ ಶ್ರಮವನ್ನು ಗುರುತಿಸಿ ಇವತ್ತು ಕ್ಯಾಬಿನೆಟ್ ದರ್ಜೆಯ ಒಂದು ಹುದ್ದೆ ನಮ್ಮ ಭಾಗಕ್ಕೆ ಸಿಕ್ಕಿದೆ ಅಂದರೆ ಅದು ಸುದೈವ. ಹಿಂದಿನ ಸರ್ಕಾರದಲ್ಲಿ ಕಲಬುರಗಿಗೆ ಎಷ್ಟು ಮಂತ್ರಿ ಸಿಕ್ಕಿತ್ತು? 0. ಈ ಸರಿ ದರ್ಶನಾಪುರ್ ಸಾಹೇಬರು, ಶರಣ್ ಪ್ರಕಾಶ್ ಸಾಹೇಬರು, ಡಾಕ್ಟರ್ ಅಜಯ್ ಸಿಂಗ್, ಮೇಡಮ್ಮು, ನಾನು ಹಾಗೆ BR ಪಾಟೀಲ್ ಅವರು 5-6 ಜನಕ್ಕೆ ಕ್ಯಾಬಿನೆಟ್ ದರ್ಜೆ ಇದು ಸಿಕ್ಕಿದೆ. ಯಾಕಂದ್ರೆ ಇಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟು ಇವತ್ತು ಎಲ್ಲರಿಗೂ ಆರ್ಸ್ ತಂದಿದ್ದಾರೆ. MY ಪಾಟೀಲ್ ಸಾಹೇಬರಿಗೂ ಕೂಡ ಮುಂಬರುವ ದಿನಗಳಲ್ಲಿ ಒಳ್ಳೆಯದೇ ಆಗುತ್ತೆ, ಹಂಗಂತ ಯಾರು ಅನ್ಯತಾ ಭಾವಿಸಬಾರದು. ಸುಭಾಷ್ ರಾಠೋಡ್ ಅವರು ಅಲ್ಪ ಮತದಿಂದ ಹೋಗಿದ್ದಾರೆ, ಆದರೆ ನಮಗಂತೂ ಅವರೇ MLA. ನಾನು ಸರ್ಕಾರ ನಮ್ಮದೇ ಇದೆ, ನಮ್ಮ ಪಾಡಿಗೆ ಅವರೇ MLA. ಆದ್ರಿಂದ ಇವತ್ತೇನು ಸರ್ಕಾರ ಇವತ್ತು ಒಂದು ನಮ್ಮ ಕಾರ್ಯಕರ್ತರ ಗುರುತಿಸಿ ಮೇಡಮಿಗೆ ಮಾಡಿದರೆ ಎಲ್ಲರಿಗೂ ಒಂದು ಶ್ರೇಯ ಅಂತ ನಾನು ಭಾವಿಸ್ತೀನಿ. ಎಲ್ಲ ಕಡೆ ನಾನು ಹೇಳ್ಕೊಂಡು ಬರ್ತಾ ಇರೋದಿದೆ, ಇದು ನಮ್ಮ ಸರ್ಕಾರ ಆಳುವ ಸರ್ಕಾರ ಅಲ್ಲ, ಆಲಿಸುವ ಸರ್ಕಾರ. ಜನರ ಕಷ್ಟ ಸುಖಗಳನ್ನು ತಿಳ್ಕೊಂಡು ಇವತ್ತು ನಾವು ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ನಿಮ್ಮ ಕಷ್ಟಗಳನ್ನು ತಿಳ್ಕೊಂಡೇ ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿದ್ವಿ ನಾವು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಜಿಲ್ಲೆನಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿನಲ್ಲಿ ಯಾರು 0 ಬಿಲ್ ಪಡಿತಾ ಇದ್ದಾರೆ? 5,28,530 ಜನ, 5,28,000 ಜನ 0 ಬಿಲ್ ಪಡಿತಾ ಇದ್ದಾರೆ. ಶರಣ್ ಪ್ರಕಾಶ್ ಸಾಹೇಬ್ರ ಯುವ ನಿಧಿ ಕಾರ್ಯಕ್ರಮದಲ್ಲಿ ಕಳೆದ 1 ತಿಂಗಳಲ್ಲಿ ಅಷ್ಟೇ 7,146 ಜನ ನೋಂದಣಿಯಾಗಿದ್ದಾರೆ ಯುವ ನಿಧಿ ಕಾರ್ಯಕ್ರಮದಲ್ಲಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ಮಹಿಳೆಯರು ಆರ್ಥಿಕವಾಗಿ
ಆರ್ಥಿಕವಾಗಿ ಸಬಲರಾಗಬೇಕು, ಅವರು ಮನೆ ನಡೆಸಲಿಕ್ಕೆ ಅನುಕೂಲ ಆಗಬೇಕು, ಆರ್ಥಿಕವಾಗಿ ಸ್ಥಿರರಾಗಬೇಕು, ಸ್ವಾವಲಂಬಿತರಾಗಬೇಕು ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 5,27,171 ಜನ ಇವತ್ತು ಗೃಹಲಕ್ಷ್ಮಿ ಯೋಜನೆ ಪಡಿತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿನಲ್ಲಿ 19 ಲಕ್ಷ ಜನ ನೋಂದಣಿಯಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಶಕ್ತಿ ಯೋಜನೆಯಲ್ಲಿ ಏನಿಲ್ಲ ಅಂದ್ರೂ ಇವತ್ತು 21 ಕೋಟಿ ಮಹಿಳೆಯರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡಿದ್ದಾರೆ. 21 ಕೋಟಿ. ಇದಕ್ಕೆ ನಾವು ಖರ್ಚು ಮಾಡಿರೋದು 672 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಇವೆಲ್ಲ 5 ಗ್ಯಾರಂಟಿ ಯಾರಿಗೆ? ನಿಮಗೋಸ್ಕರ. ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,27,000 ಜನ ಅದ್ರ ಲಾಭ ಪಡಿತಾ ಇದ್ದಾರೆ ಅಂದ್ರೆ ಅವರೆಲ್ಲರೂ ಕಾಂಗ್ರೆಸ್ಸಿಗೆ ವೋಟ್ ಹಾಕಿರೋದು. ನಿಮ್ಮ ಓಣಿನಲ್ಲಿ ಕಾಂಗ್ರೆಸ್ ಯಾರು ಬಿಜೆಪಿ ಯಾರು ಗೊತ್ತಿದಾರಲ್ಲ, ನಿಮ್ಮ ಪಕ್ಕದ ಮನೆಯವರು ಬಿಜೆಪಿನ ಕಾಂಗ್ರೆಸ್ ಗೊತ್ತಿದಾರಲ್ಲ. ಆದ್ರೆ ನಿಮ್ಮ ಪಕ್ಕದ ಮನೆಯವರು ಯಾರು ನಮ್ಗೆ ವೋಟ್ ಹಾಕಿಲ್ಲ ಅವ್ರು ಕೂಡ ಲಾಭ ಪಡಿತಾ ಇದಾರ ಇಲ್ಲ? ಪಡಿತಾ ಇದಾರ ಇಲ್ಲ? ಅವ್ರು ಕೂಡ ಬಸ್ ಹಚ್ತಾ ಇದಾರಲ್ಲ, ಅವ್ರು ಕೂಡ ಅನ್ನ ತಗೋತಾ ಇದಾರ ಇಲ್ಲ? ಅವ್ರ ಮಕ್ಕಳು ಕೂಡ ಯುವ ನಿಧಿ ತಗೋತಾ ಇದಾರ ಇಲ್ಲ? ಅವ್ರು ಕೂಡ ಆರ್ಟಿಕಲ್ 371 ಜೇನಲ್ಲಿ ನೋಂದಾಯಿಸಿದಾರ ಇಲ್ಲ? ಅದಕ್ಕೆ ನೀವು ನಮ್ಮ ಶಕ್ತಿ, ಒರಿಜಿನಲ್ ಶಕ್ತಿ, ನಮ್ಮ ಕಾರ್ಯಕರ್ತರು ಯಾರಿದ್ದಾರೆ ಇದು ಪ್ರಚಾರ ಮಾಡಬೇಕಾಗಿದೆ. ಲಾಭ ಮಾತ್ರ ತಗೊಳ್ಳೋದು, ಆದ್ರೆ ಬೈಯೋದು ಮಾತ್ರ ನಮಗೆ ಬೈತಾರೆ. ಅವ್ರಿಗೆ ಅಷ್ಟು ಕಾಳಜಿ ಇದ್ರೆ ನಮ್ಮ ಸ್ಕೀಮ್ಗಳೇ ತಗೋಬಾರ್ದಲ್ಲ, ಅದನ್ನ ನೀವು ತಿಳಿಸ್ಬೇಕಾಗಿದೆ ಇವತ್ತು. ಆದ್ರಿಂದ ಇದು ನಿಮ್ಮ ಸರ್ಕಾರ ಇದೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಮೇಲೆ ನಡೆಯುವಂತ ಸರ್ಕಾರ ಇದೆ. ಬಸವಣ್ಣನವರನ್ನ ನಾವು ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರನ್ನ ನಾವು ಮಾಡಿದ್ದೀವಿ. ಯಾಕೆಪ್ಪ ಅಂದ್ರೆ ಅವರ ತತ್ವದಲ್ಲಿ ಸಮಾನತೆ ಇದೆ, ಅವರ ತತ್ವದಲ್ಲಿ ಭ್ರಾತೃತ್ವ ಇದೆ, ಅವರ ತತ್ವದಲ್ಲಿ ಒಂದು ಸ್ವಾಭಿಮಾನ ಬದುಕು ಕೊಡುವಂತ ಒಂದು ನಂಬಿಕೆ ಇದೆ. ಆ ನಂಬಿಕೆಯೇ ನಮ್ಮ ಸಂವಿಧಾನದಲ್ಲಿರೋದು. ಆ ಸಂವಿಧಾನವನ್ನೇ ನಂಬಿ ನಮ್ಮ ಸರ್ಕಾರ ಮುಂದೆ ನಡೀತಾ ಇದೆ ಇವತ್ತು. ಆದ್ರಿಂದ ಬಂಧುಗಳೇ, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ತಮ್ಮನ್ನ ಭೇಟಿ ಮಾಡಿ ಚುನಾವಣೆ ಏನು ನಮ್ಮ MP ಚುನಾವಣೆ ಹೇಗೆ ಮಾಡೋದಂತ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇರೋದು ಇಷ್ಟೇ. ಇವತ್ತು ಏನು ಸ್ಥಾನಮಾನವನ್ನ ನಮ್ಮ ನಾಯಕರಿಗೆ ಸಿಕ್ಕಿದೆ, ಅದು ನಮ್ಮ ಕಾರ್ಯಕರ್ತರ ಶ್ರಮದಿಂದ ಸಿಕ್ಕಿದೆ. ಇವತ್ತು ಬೆಂಗಳೂರಿನಲ್ಲಿ ನಾವು ಕುತ್ಕೋತೀವಿ, ಶರಣ್ ಪ್ರಕಾಶ್ ಸಾಹೇಬ್ರು ಕುತ್ಕೋರ್ತಾರೆ, ದರ್ಶನಾಪುರ ಸಾಹೇಬ್ರು ವಿಧಾನಸೌಧದಲ್ಲಿ ಕುತ್ಕೋತಾರೆ ಅಂದ್ರೆ ಅವೆಲ್ಲ ತಮ್ಮ ಆಶೀರ್ವಾದದಿಂದ. ಇನ್ನ ಕೆಲವು ದಿನಗಳಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಶಕ್ತಿ ತುಂಬಬೇಕು ಅಂದ್ಬಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಗೆ ಆದೇಶ ನೀಡಿದ್ದಾರೆ. ಅವ್ರು ಕೂಡ ತಾವೆಲ್ಲ ಕೊಟ್ಟಿರೋ ನಾಮಿನೇಷನ್ ಫಾರ್ಮ್ಸ್ ಎಲ್ಲನೂ ಕೂಡ ಅವ್ರಾಗಲೇ ನಮ್ಮ ಕಚೇರಿಗೆ ಮತ್ತೆ ಶರಣ್ ಪ್ರಕಾಶ್ ಸಾಹೇಬ್ರ ಕಚೇರಿಗೆ ಆಗಲೇ ನೋಂದಾಯಿಸಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಯಾವಾಗ ಹೈಕಮಾಂಡ್ ಅವರು ಒಪ್ಪಿಗೆ ಕೊಡ್ತಾರೆ ಎಲ್ಲರಿಗೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸ್ಥಾನಮಾನವನ್ನ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಅದು. ಸೊ ದಯವಿಟ್ಟು ತಮ್ಮ ಸಹಕಾರ ಮತ್ತು ತಮ್ಮ ಸಹನೆ ಇರಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಕೊನೆಯದಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ವೇದಿಕೆ ಮೇಲೆ ಇರುವಂತ ಎಲ್ಲ ನಾಯಕರ ಪರವಾಗಿ ಮೇಡಮ್ ಕನೀಜ್ ಫಾತಿಮಾ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಅವರು ಏನೇ ಯೋಜನೆ ಮಾಡಬೇಕಂದ್ರೂ ಕೂಡ ನಾವೆಲ್ಲ ಸಚಿವರು, ನಮ್ಮ ಹಿರಿಯರು ಮತ್ತೆ ಸರ್ಕಾರ ತಮ್ಮ ಜೊತೆ ಇರುತ್ತೆ ಅಂತ ಒಂದು ಭರವಸೆಯನ್ನು ನೀಡ್ತಾನೆ ಅಂತ ಹೇಳಿ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ